ಹೊನ್ನಕಿರಣ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ ಗಾಯಕ್ವಾಡ್. ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆ ಸಂಘಟನೆಯಿಂದ ಜಿಲ್ಲಾ ಮಟ್ಟದ ಬೃಹತ್ ಜನಾಗ್ರಹ ಜಾಥಾ ನಡೆಯಿತು. ನಗರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಾಲಯ ಹಾಗೂ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ಕಳಂಕ ತರಲು ಒಳಸಂಚು ನಡೆಸುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇಂದು ಬೆಳಗ್ಗೆ 10:30ಕ್ಕೆ ವಿಜಯಪುರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಜನಾಗ್ರಹ ಜಾಥಾ ರ್ಯಾಲಿ ನಡೆಸಿದರು. ಈ ಸಭೆಯಲ್ಲಿ ಕ್ಷೇತ್ರ ಭಕ್ತರು, ಪೂಜ್ಯ ಹೆಗಡೆಯವರ ಅಭಿಮಾನಿಗಳು, ಪ್ರಯೋಜನಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಮಹಿಳಾ ಸಂಘಟನೆಗಳು ಮತ್ತು ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಸಾವಿರದ ಸಂಖ್ಯೆಯಲ್ಲಿ ಸಕಾಲದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಳಂಕ ತರಲು ಒಳಸಂಚು ನಡೆಸುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಸಂಘಟನೆ ಬಗ್ಗೆ ತಮ್ಮ ಮಾತಿನಲ್ಲಿ ಖಂಡನೆಯನ್ನು ವ್ಯಕ್ತಪಡಿಸುತ್ತಾ ಮಾತನಾಡಿದ್ದಕ್ಕೆ ಪೂಜ್ಯ ಶ್ರೀಗಳಿಗೆ ನಲ್ಲಿರ್ತಕ್ಕಂಥ ಯಾವತ್ತು ಸಮಸ್ತ ಬಂಧುಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ತಾನು ನಮ್ಮ ವೇದಿಕೆಗೆ ನಮ್ಮ ಇನ್ನೊಬ್ಬರು ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯರು, ಐದು ಸಂಘ ಶ್ರೀಗಳು ಎರಡು ಮಾತು ಹಾಗೆ ಈಗ ಒಬ್ಬರು ಪರಿಶ್ರಮ ಎಷ್ಟು ಮಂದಿ ನೋವು ಮಾಡಿದಾರೆ. ಅವರು ಕೋಟಿ ಹಿಂದೂಗಳಿಗೆ ನೋವು ಮಾಡಿದ್ದಾರೆ. ಎಷ್ಟು ನೋವಿಗೆ ಎತ್ತಬೇಕದು ಅದಕ್ಕೆ ಬೆಳೆ ಕಟ್ಟಲಿಕ್ಕೆ ಆಗುದಿಲ್ಲ. ಇವ್ರು 4-5 ಮಂದಿ ಕೂಡಿಕೊಂಡು ಇದು ನಮ್ಮ ಧಾರ್ಮಿಕ ಶ್ರದ್ಧೆಯನ್ನು ಹಾಳು ಮಾಡ್ತಾ ಅಂತ ಹೇಳಿದ್ರೆ ನಾವೇ ಪುಣ್ಯ ಜೀವಂತರಬೇಕಿಲ್ಲಿ. ಸ್ವಾಮೀಜಿ ಅವರು ಎಲ್ಲ ನೇತೃತ್ವ ಮಾಡಿದ್ದಾರೆ. ಇದು ಒಬ್ಬರದ ಪ್ರಶ್ನೆ ಅಲ್ಲ, ಇಡೀ ಸನಾತನ ಧರ್ಮದ ಈ ದೇಶದ ರಾಜ್ಯದ ಎಲ್ಲರ ಒಂದು ಕರ್ತವ್ಯ ಐತಿ. ಆ ಧರ್ಮಸ್ಥಳ ಜೊತೆ ನಾವೆಲ್ಲ ಇರ್ತೀವಿ. ಮಂಜುನಾಥ ಸ್ವಾಮೀಜಿ ವಿರುದ್ಧ ಬೇಡ. ಮಂಜುನಾಥ ಸ್ವಾಮಿ ನಮಗೆ ಬದುಕನ್ನು ಕೊಟ್ಟಿದ್ದಾನ. ಆ ಧರ್ಮಸ್ಥಳ ಕೆಟ್ಟ ಹೆಸರು ಬಂದಿದ್ರೆ ತೆಗೆದು ಹಾಕ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡೋಣ. ಈ ಜಗತ್ತು ಒಪ್ಪಿಲ್ಲ, ಜನ ಒಪ್ಪುದಿಲ್ಲ. ಧರ್ಮಸ್ಥಳದ ಮ್ಯಾಗ ಎಲ್ಲರಿಗೂ ನಂಬಿಕೆ ಐತಿ. ಆ ನಂಬಿಕೆಯನ್ನು ಯಾರು ಕಳ್ಕೊಳ್ಳಂಗಿಲ್ಲ. ತಕ್ಷಣ ಯಾರು ಆಪಾದನೆ ಮಾಡ್ಯಾರ, ಅಗೌರವ ಮಾಡ್ಯಾರ, ಅವ್ರನ್ನ ಎನ್ಕ್ವೈರಿ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ಧರ್ಮಸ್ಥಳ ಜೊತೆ ನಾವೆಲ್ಲ ಇರೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಮಂಜುನಾಥ ಯನಮ ಹಾಗೂ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಬ್ಬ ವ್ಯಕ್ತಿ ಒಂದ್ ಹೆಣ ಹುಟ್ಟಾಕಕ್ಕೆ ಸಾಧ್ಯನೇ ಇಲ್ಲ. ಒಂದೇದು ಸುಮ್ಮನೆ ಒಂದು ಅನಾಮಿಕ ವ್ಯಕ್ತಿ ಮಾತನ್ನ ಕೇಳಿ ಸರ್ಕಾರ ಇವತ್ತು ಏನ್ ಮಾಡ್ತಾ ಇದೆ, SIT ಅದೇ ತರನಾಗಿ ಪಾಟೀಲ, ಶಿವಾನಂದ ದೇಸಾಯಿ ಸರ್ ಅವರು, ಅರುಣ್ ಶಾಪೂರ್ ಸರ್ ಅವರು, ಚಂದ್ರಶೇಖರ್ ಗೌಡಿ ಸರ್ ಅವರು, ರಾಜು ಮಂಜುಮರ್ ಸರ್ ಅವರು, ಕಳುಬಿ ಸರ್ ಅವರು ಹಾಗೂ ಅಖಿಲ ಭಾರತ ಕನ್ನಡ ಸಾಹಿತ್ಯ ಕಮಿಟಿ ಇವರಾದರೂ ನಮ್ಮ ಪ್ರತಿಭಟನೆಗೆ ಬೆಂಬಲ ಸೂಚಿಸುತ್ತಾರೆ. ಅಖಿಲ ಭಾರತ ವೀರಸಭಾ ಕೇಳಿಕೊಳ್ಳುತ್ತೇನೆ. ಈಗ ಈ ಸಭೆಯನ್ನು ಉದ್ದೇಶಿಸಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಮಹಿಳೆಯರ ಪ್ರತಿನಿಧಿಯಾಗಿ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡರಾಗಿರ್ತಕ್ಕಂಥ ಶ್ರೀಮತಿ ಮಾಯಕ್ಕ ಚೌಧರಿ ಅವರು ಎರಡು ಮಾತುಗಳನ್ನು ಮಾತಾಡಬೇಕಂತಕೊಂಡು ಅವರಲ್ಲಿ ನಮ್ಮ ಇಂಡಸ್ಟ್ರಿಯಲ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪಾಟೀಲ್ ಎರಡು ಮಾತುಗಳನ್ನು ಮಾತಾಡಬೇಕು. ಮಂಜುನಾಥನಲ್ಲಿ ನಮಸ್ಕರಿಸಿ ಈ ಕೂಡಿದ ಸಮಸ್ತ ಜನ ಮಂಜುನಾಥನ ಸನ್ನಿಧಿಯಲ್ಲಿ ತಮ್ಮ ಭಕ್ತಿಯನ್ನು ಸಿದ್ದರಾಮಯ್ಯ ಅವರಿಗೆ ಎರಡು ಪ್ರಶ್ನೆ ಕೇಳ್ತೀನಿ.
ಇಡೀ ಇತಿಹಾಸದಲ್ಲೇ ತನಿಖೆ ಈ ತರ ಎಲ್ಲಿ ಮಾಡಿಲ್ಲ. SIT ಕೊಟ್ರಿ ಸಂತೋಷ ಅದ, ಆದ್ರ ಹೇಳ್ದಂಗ ಎಲ್ಲಾ ಕಡೆ ಹಡ್ಕೋತ ಹೋದ್ರೆ ನಾಳೆ ನಾನು ಹೇಳ್ತೀನಿ, ಗೋಲ್ಮಂಡ್ ಕೆಳಗೆ ಇದು ಅದಾವ, ಅಡ್ತೀರೇನು ಗೋಲ್ಮಂಡ್ ಕೆಳಗೆ, ಸಿದ್ದೇಶ್ವರ ಗುಡಿ ಕೆಳಗೆ ನಾವು ಕೇಳ್ತೀನಿ. ಅರ್ಥ ಮಾಡ್ಕೊಡ್ರಿ, ಅರ್ಥ ಮಾಡ್ಕೊಂಡು ತಮಗೆ ಈ ಎಲ್ಲರ ಮುಖಾಂತರ ಕೇಳೋದು ಏನಂದ್ರೆ, ಈ SIT ತನಿಖೆಗೆ ಏನು ವೆಚ್ಚ ಖರ್ಚು ಮಾಡತ್ತ ಸರ್ಕಾರದಿಂದ, ಈ ಅನಾಮಿಕರು ಯಾರು ಅದಾರ ಇವ್ರ ಮೇಲೆ ಇದನ್ನು ಹೊರಿಸಬೇಕಂತ ಹೇಳಿ ನನ್ನ 2 ಮಾತನ್ನ ಮುಗಿಸ್ತೇನೆ. ನೋಡ್ರಿ, ಜಗತ್ತಿನ ನಾವು ಮನೆ ನಡೆಸ್ತೀವಿ, ಮನೆ ನಡೆಸೋರು ಮನೆ ಹಿರಿಯ ಲೆಕ್ಕ ಹೇಳಂಗಿಲ್ಲ. ಮಹಿಳೆಯವರು ಪ್ರತಿ ತಿಂಗಳು ಹೋಗಿ ಮಂಜುನಾಥ ಸ್ವಾಮಿಗೆ ಲೆಕ್ಕ ಒಪ್ಪಿಸ್ತಾರ. ಇದು ಹಿಂಗಾಯ್ತು, ಇದು ಹಿಂಗಾಯ್ತು. ನಾನು ತುಂಬಾ ಆತ್ಮೀಯವರಿಗೆ ನಾನು ಭಾಳ ಅವ್ರ ಸಮೀಪದಿಂದ ಬಲ್ಲೆ. ಒಂದು ಬೆತ್ತ ತಂದಿದ್ದು ಲೆಕ್ಕ ಸಿದ್ದವ್ರು ಕೊಡ್ತಾರ, ಇದು ಲೆಕ್ಕ ಶಿಷ್ಯ ಬೆತ್ತಿರ್ತಾವ, ನೀರು ಮುಟ್ಟಲ್ಲ ರೊಕ್ಕಲ್ಲ ಅಂತ ಒಬ್ಬ ವ್ಯಕ್ತಿ ಮೇಲೆ ಯಾವುದೇ ತಿಮ್ಮರವಳಿ ನಾವು ಆರೋಪ ಮಾಡ್ತಾರ. ಸರ್ಕಾರದ ವಾಸ್ತವದಲ್ಲಿ ಇದು ಎಂತ ದುರ್ದೈವ ಇರ್ಬೇಕಂತ ಇಷ್ಟೆಲ್ಲ ಜನರ ಮನೆಗೆ ದೀಪ ಹಚ್ಚಿದ ವ್ಯಕ್ತಿ ಶ್ರೀ ವೀರೇಂದ್ರ ಹೆಗಡೆ ಅವರು. ಅವರಿಗೆ ನಡೆದಾಡೋ ಮಂಜುನಾಥ ಅನ್ನತೇಳಿ ಅವ್ರು ಎಲ್ಲಿ ಹೇಳಿಲ್ಲ. ನಾನು ಮಹಾಪುರುಷ ಅಥವಾ ನಾನು ಸಂಭೂತ ದೇವಾಂಶ ಸಂಭೂತತ್ವ ಎಲ್ಲಿ ಹೇಳಿಲ್ಲ. ನಾವು ಅವ್ರನ್ನ ಅಭಿಮಾನದಿಂದ ನಡೆದಾಡೋ ಮಂಜುನಾಥ ಅಂತ ಕರಿತೀವಿ. ಅದನ್ನ ನಮ್ಮ ಬಾಯಿಯೊಳಗೆ ಹಾಕಿದ್ದು ಸ್ವತಃ ಮಂಜುನಾಥ ಸ್ವಾಮಿ. ನೋಡ್ರಿ, ಮಂಜುನಾಥ ಸ್ವಾಮಿಗೆ ಯಾರು ಅನ್ಯಾಯ ಮಾಡ್ಯಾರಲ್ಲ, ಧರ್ಮಸ್ಥಳಕ್ಕೆ ಯಾರು ಅನ್ಯಾಯ ಮಾಡ್ಯಾರಲ್ಲ, ಯಾರು ಇವತ್ತು ಪಿಕ್ಚರ್ದಾಗಿಲ್ಲ, ಎಲ್ಲರೂ ಹಾಳಾಗಿ ಹೋಗ್ಯಾರ. ಹಂಗ ಇವರು ಹಾಳಾಗಿ ಹೋಗ್ತಾರೆ, ದಿವಸಿಲ್ಲ. ನಿನ್ನೆ ಒಬ್ಬ ಹೋಗ್ಯಾನ, ಇಲ್ಲಿ ಸ್ವಲ್ಪ ದಿವಸದಾಗ ಊರೆಲ್ಲ ಹಾಳಾಗಿ ಹೋಗ್ತದೆ ನೋಡ್ಕೊತೀನಿ. ನನ್ನ ಮನಸ್ಸು ಸುರಿದ ಹೇಳ್ತಾ ಇದ್ದೀನಿ ಎಲ್ಲರಿಗೂ. ನಾನು ಒಂದು ಇದ್ರ ಕೊಡಕ್ಕೆ ಎಲ್ಲರೂ ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಇಡ್ರಿ, ಏನೂ ಆಗಂಗಿಲ್ಲ. ಇವ್ರೆಲ್ಲರೂ ಹಾರಿ ಹೋಗ್ತಾರ, ಗಟ್ಟಿದು ತುಳಿತಾವ, ಜೋಳಿದು ಹಾರ್ತಾವ. ಎಲ್ಲರಿಗೂ ಧನ್ಯವಾದಗಳು. ಇವತ್ತ ಅಲ್ಲಿ ಏನೋ ಸುಮಾರು 1 ತಿಂಗಳಿಂದ ಕುತಂತ್ರ ನಡೆಸಿ ಇವತ್ತೇನೋ ಆ ಧರ್ಮಸ್ಥಳದ ಇತಿಹಾಸದಲ್ಲಿ ಇವತ್ತ ಷಡ್ಯಂತ್ರ ಹೊಡಿತಕ್ಕಂಥ ವಿರೋಧಿಗಳ ವಿರುದ್ಧ ಇವತ್ತು ಇಡೀ ರಾಜ್ಯದಲ್ಲಿ ಅಲ್ಲಿ ಎಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಸಿದ್ದೇಶ್ವರ ಗುಡಿಯಿಂದ ಸಾವಿರಾರು ಸಂಖ್ಯೆಯಿಂದ ಬಿಜಾಪುರ ಜಿಲ್ಲೆಯ ಹಳ್ಳಿಯಿಂದ ನನ್ನ ತಾಯಂದಿರು, ಅಣ್ಣ ತಮ್ಮಂದರು, ಕಾರ್ಯಕರ್ತರು ಬಂದು ಈ ಸರ್ಕಾರ ನಡೆಸತಕ್ಕಂಥ ಕುತಂತ್ರವನ್ನು ಕೈ ಬಿಡಬೇಕು. ಧರ್ಮಸ್ಥಳದ ಐತಿಹಾಸಿಕ ಪುಣ್ಯಕ್ಷೇತ್ರ ಇವತ್ತು ಯಾರೇ ಕುತಂತ್ರಗಳು ಕೂಡ ಇವತ್ತು ಏನೇ ಹೆಸರು ಕೆಡಿಸಿದ್ರು ಅದು ಸಾಧ್ಯ ಆಗಲಿಕ್ಕಿಲ್ಲ. ಅಂತ ಒಂದು ಧರ್ಮಸ್ಥಳದ ಪುಣ್ಯಕ್ಷೇತ್ರಕ್ಕೆ ನಾವೆಲ್ಲ ಬದ್ಧರಿದ್ದೇವೆ. ಸರ್ಕಾರದ ಇದು ನೀತಿಯನ್ನು ಖಂಡಿತ ತಿಳ್ಕೊಂಡು ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.